ಓ ಅಕ್ಕ ಅಕ್ಕಯ್ಯ ಅಕ್ಕ 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 ಏನು ಏನಿ ಹಡಾವುಡಿ? ಅಕ್ಕ ಬಾಬಾ ಅವರಿಗೆ ಬಂದಿದೆ, ಎಲ್ಲದನ್ನು ಪೇಪರಲ್ಲಿ ಹಾಕಿದ್ದಾರೆ. ಮುಖ್ಯವಾದ ಮಾತುಗಳನ್ನೆಲ್ಲ ಹಾಗೆ ನುಂಗ್ಬಿಟ್ರೆ ನನಗೇನ್ ಅರ್ಥ ಆಗುತ್ತೋ? ಮುಖ್ಯವಾದ ವಿಷಯನ ನುಂಗ್ಬಿಟ್ನಾ? ಸರಿ ಆಗತ್ತೆ ಕೇಳು. ಪದ್ಮಶ್ರೀ ಬಿರುದು, ಫೋಟೋ ಕೂಡ. ನಿಜನಾ? ನಿಮ್ ಭಾವನವ್ರಿಗೆ ಪದ್ಮಶ್ರೀ ಬಿರುದು ಕೊಟ್ರಾ? ಹೌದಕ್ಕ, ಇಲ್ಲಿ ನೋಡು ಪೇಪರಲ್ಲಿ ಫೋಟೋ ಕೂಡ. ಅಷ್ಟ್ರಲ್ಲಿ ಎಷ್ಟು ಕಣ್ಣುಗಳು ಬಿದ್ದಿರುತ್ತೋ. ಅವರು ಬಂದ ತಕ್ಷಣ ದೃಷ್ಟಿ ತೆಗಿಲೇಬೇಕು. ನೀನ್ ಕೂಡ ಅವ್ರ ಅರ್ಧಂಗಿ ಅಲ್ವಾ, ಅದಕ್ಕೆ ಅರ್ಧ ಪದ್ಮಶ್ರೀ ನಿಂಗೂ ಬರಬೇಕು, ದೃಷ್ಟಿ ನಿಂಗೂ ತೆಗಿಬೇಕು. ಸರಿ ಕೇಳು, ನಿಂಗ್ ಪದ್ಮ ಬೇಕಾ ಅಥವಾ ಶ್ರೀ ಬೇಕಾ ಹೇಳು. ಪದ್ಮ ಅವ್ರ ವಿದ್ಯೆಗೆ, ಶ್ರೀ ಅವ್ರ ಕೀರ್ತಿಗೆ, ಇವೆರಡು ಯಾವಾಗ್ಲೂ ಅವ್ರ ಜೊತೆನೇ ಇರ್ಬೇಕು. ಅನಂತು, ಅವ್ರು ಬರುವಷ್ಟರಲ್ಲಿ ಮೇಳ ತಾಳದ ಏರ್ಪಾಡ್ ಮಾಡು, ಎಲ್ಲ ಅದ್ದೂರಿಯಾಗಿರ್ಲಿ. ಹಾ, ಕರೆಕ್ಟ್ ಅಕ್ಕ, ಚೆನ್ನಾಗಿರುತ್ತೆ. ಏನಿದು ತುತ್ತೂರಿ ತೋರಣ? ಏನ್ ವಿಶೇಷ? ಏನೋ ಗೊತ್ತಿಲ್ಲ, ಅಕ್ಕ ಏರ್ಪಾಟ್ ಮಾಡು ಅಂದ್ಲು, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಅಲ್ಲೇ ನಿಂತ್ಕೊಳ್ರಿ. ಇವತ್ ನಮ್ ಮದುವೆ ದಿನ ಏನಲ್ವಲ್ಲ, ಏನ್ ಈ ಗಡಿಬಿಡಿ? ಅಬ್ಬಾ, ಏನು ಗೊತ್ತೇ ಇಲ್ವಾ ನಿಮ್ಗೆ? ಸರ್ಕಾರದವರು ನಿಮ್ಗೇನ್ ಕೊಟ್ಟಿದ್ದಾರೆ ಗೊತ್ತಾ? ನಿನ್ನನ್ ಕೊಟ್ಟಿಲ್ಲ, ನನ್ ಸಂಗೀತನೂ ಕೊಟ್ಟಿಲ್ಲ. ಅಬ್ಬಾ, ಸ್ವರಪ್ರಸ್ತಾರನ ಬಿಟ್ಟು ಪಲ್ಲವಿಗ್ ಬನ್ನಿ. ನಿಮ್ಗೆ ಸರ್ಕಾರ ಪದ್ಮಶ್ರೀ ಬಿರುದು ಕೊಟ್ಟಿದೆ. ಅವ್ರು ಕೊಟ್ರೆ ನಾನ್ ಸ್ವೀಕರಿಸ್ಬೇಕಲ್ಲ. ಅದ್ಯಾಕೆ? ಆ ಪದ್ಮಶ್ರೀ ಬಿರುದುಗಳನ್ನ ಇನ್ಯಾರು ಕೊಟ್ಟಿದ್ದಾರೆ ಗೊತ್ತಾ? ಡೋಲನ್ ಬಾರ್ಸೋ ಆ ಮಂಗಳಮ್ಮನಿಗೆ, ಕ್ಲಾರಿನೆಟ್ ವಾದ್ಸೋ ಆಶೀರ್ವಾದನಿಗೆ, ಶುದ್ಧ ಗಾಂಧಾರ ಅನ್ನೋದನ್ನ ಶುದ್ಧ ಗಾಂಧಾರ ಅಂತ ಹೇಳಿರೋ ಸಚಿವತಮ್ಮನವರಿಗೆ. ಇಂಥ ಅಲ್ಪರ ಜೊತೆ ನಿಂತ್ಕೊಂಡು ನಾನ್ ಪದ್ಮಶ್ರೀ ತಗೋಬೇಕಾ? ಅವ್ರು ಕೂಡ ಪಾಪ ಸಭೆಗಳಲ್ಲಿ ಸನ್ಮಾನ ಸತ್ಕಾರನ ಸ್ವೀಕರಿಸ್ತವ್ರೆ ಅಲ್ವಾ? ಏನ್ರಿ, ಏನವ್ರ ಪಾಂಡಿತ್ಯ? ನನ್ನ ಹತ್ರ ಹೇಳು ಅಂತ ಹೇಳಿ. ಸರಿಗಮ ಗೊತ್ತಿರೋ ಎಲ್ರೂ ಪದ್ಮಶ್ರೀಗಳೇ ಅಂತ ಸರ್ಕಾರ ಹೇಳಿದ್ರೆ ಅವ್ರಿಗೆ ಕೊಡಕ್ ಹೇಳಿ. ಅವ್ರ ಜೊತೆ ನಮ್ಮನ್ ಸೇರ್ಸೋದು ಯಾಕೆ? ಅವಮಾನ ಮಾಡೋದು ಯಾಕೆ? ಹಾಗಲ್ಲ ರೀ, ಏನೋ ಅಸೂಯೆಯಿಂದ ನೀವು ಬೇಡ ಅಂತಿದ್ದೀರಾ ಅಂತ ಅವ್ರು ಅನ್ಕೊಂಡ್ರೆ. ಯಾರಿಗೋಸ್ಕರನೂ ನಾನ್ ವಿದ್ಯೆ ಕಲ್ತಿಲ್ಲ, ಯಾರಿಗೋಸ್ಕರನೂ ನಾವು ಹೆಸರು ಮಾಡ್ಕೊಂಡಿಲ್ಲ. ಇವತ್ತು ಹಾಗೇನೆ, ಯಾರಿಗೋ ಭಯಪಟ್ಟು ನಮ್ಮ ಆತ್ಮಾಭಿಮಾನನ ಸಾಯಿಸೋದಿಲ್ಲ. ಅಕ್ಕ ಅಕ್ಕ, ಬಾಬಂಗೋಸ್ಕರ ಪತ್ರಿಕೆ ಅವರು. ನಮಸ್ಕಾರ ಸರ್. ನಮಸ್ಕಾರ. ಪದ್ಮಶ್ರೀ ಬಂದಿರೋ ಶುಭ ಸಂದರ್ಭದಲ್ಲಿ ನಿಮ್ಗೆ ಜರ್ನಲಿಸ್ಟ್ ಕಡೆಯಿಂದ ನಿಮ್ಗೊಂದು ಅಭಿನಂದನೆ. ಸಂತೋಷ, ಕೂತ್ಕೊಳ್ಳಿ. ಪದ್ಮಶ್ರೀ ಪುರಸ್ಕೃತರಾಗಿರೋದಕ್ಕೆ ನಿಮ್ಗೆ ಹೇಗನ್ನಿಸುತ್ತೆ ಸರ್? ನನಗೇನ್ ಗೊತ್ತಿದೆ, ನಾನೇನು ಕಲ್ತ್ಕೊಂಡಿಲ್ಲ. ಏನ್ ಸಾಧಿಸಿದೀವಿ ಅಂತ ನಮ್ಗೀ ಬಿರುದು. ಹಾಗನ್ಕೊಂಡಿರೋದು ನಿಮ್ ಸಂಸ್ಕಾರ ಸರ್. ಅದಕ್ಕೆ ಸರ್ಕಾರದವ್ರು ಕೊಟ್ಟಿರೋ ಪದ್ಮಶ್ರೀ ಸ್ಥಾನವನ್ನ, ನನಗೂ ನನ್ನ ಸಂಗೀತಕ್ಕೂ ಸ್ಥಾನ ಇಲ್ಲ ಅಂತ ಆ ಬಿರುದನ್ನ ನಾವು ತಿರಸ್ಕರಿಸ್ತಾ ಇದ್ದೀವಿ. ಪದ್ಮಭೂಷಣ ಕೊಡದೆ ಪದ್ಮಶ್ರೀ ಕೊಟ್ರು ಅಂತ ಫೀಲ್ ಆಯ್ತಿದ್ದೀರಾ? ಯಾರಿಗ್ ಬೇಕಾಗಿದ್ದೀರಿ ಪದ್ಮಭೂಷಣಗಳು? ಅವು ವಿದ್ಯೆನ ತೂಕ ಮಾಡೋ ಕಲ್ಲುಗಳ? ಯಾವ ಪದ್ಮಶ್ರೀಗೋಸ್ಕರ ತ್ಯಾಗರಾಜ ಸ್ವಾಮಿಗಳು ಅಷ್ಟೊಂದು ಕೀರ್ತನೆಗಳನ್ನು ಬರೆದ್ರು ಹೇಳಿ? ನಾವು ಹಾಗೆ ಕೃಷಿನ, ವಿದ್ಯೆನ ನಂಬ್ಕೊಂಡಿದ್ದೇವೆ. ಪ್ರಜೆಗಳ ಅಭಿಮಾನ, ಆಧರಣೆಗಳೇ ನಮಗ್ ಪದ್ಮಶ್ರೀ, ಪದ್ಮಭೂಷಣಗಳು.